ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಇಟ್ಸ್ ಅ ಡಿಫ್ರೆಂಟ್ ವ್ಲಾಗ್ ಗೈಸ್. ಐ ಹ್ಯಾವ್ ನಾಟ್ ಸೀನ್ ಎನಿಬಡಿ ಡೂಯಿಂಗ್ ಇಟ್. ನಾನು ಎಲ್ಲೂ ನೋಡಿಲ್ಲ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಎಲ್ಲ ಯೂಟ್ಯೂಬರ್ಸು ಅಥವಾ ಯಾರೇ ಆಗಿರ್ಬೋದು ಎಲ್ಲರೂ ನಮಗೆ ಕೇಳ್ತಾರೆ ಅಲ್ವಾ, ಲೈಕ್ ದೇ ಆಸ್ಕ್ ಸಬ್ಸ್ಕ್ರೈಬರ್ಸ್ ಟು ಆಸ್ಕ್ ದಿ ಕ್ವೆಶನ್ಸ್. ಓಕೆ, Q&A ಮಾಡೋಣ, ನಮಗೆ ಕ್ವೆಶನ್ಸ್ನ ಕೇಳಿ, ಐ ವಿಲ್ ಜಸ್ಟ್ ಆನ್ಸರ್ ಇಟ್ ಅಂತ. ಬಟ್ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತಂದರೆ ಐ ವಿಲ್ ಆಸ್ಕ್ ಯು questions, so you can just answer in the comment section if you are comfortable. Okay na? Sometimes it's good to share your thoughts, your problems with the unknown person. So here are your comment section below, so you can just comment. Okay na? ನಾನು ಏನೇನು ಕ್ವೆಶನ್ ಕೇಳ್ತೀನಿ ಅದಕ್ಕೆ ನಿಮಗೆ ಇಷ್ಟ ಆಯ್ತಾ ಯು ಕ್ಯಾನ್ ಜಸ್ಟ್ ಆನ್ಸರ್ ಆ್ಯಂಡ್ ಐ ಆಮ್ ಲಿಸ್ನಿಂಗ್. ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಫಾರ್ ಯೋರ್ ಎವ್ರಿ ಕಮೆಂಟ್. ಓಕೆನಾ? ಸೊ ಫಸ್ಟ್ ಕ್ವೆಶನ್ ಏನಪ್ಪ ಅಂತಂದರೆ, ನೀವು ಮಾರ್ನಿಂಗ್ ಪರ್ಸನಾ ಅಥವಾ ನೈಟ್ ಪರ್ಸನಾ? ಇಟ್ ಮೀನ್ಸ್ ನಿಮಗೆ ಮಾರ್ನಿಂಗ್ ಅಂದರೆ ಇಷ್ಟ ಆಗುತ್ತಾ ಅಥವಾ ನೈಟ್ ಅಂದರೆ ಇಷ್ಟ ಆಗುತ್ತಾ ಅಂತ ನನ್ನ ಕೇಳೋದಾದರೆ ಐ ಆಮ್ ನೈಟ್ ಪರ್ಸನ್, ನೈಟ್ ಔಲ್ ನಾನು. ಸಿ ಐ ಲವ್ ಡಾರ್ಕ್. ಓಕೆನಾ? ಆ್ಯಂಡ್ ಇವಾಗಲೂ ಅಷ್ಟೇ ನಾನು ನನ್ನ ರೂಮ್ನ ನಾನು ಡಾರ್ಕ್ ಮಾಡಿಕೊಂಡು ಐ ಆಮ್ ಜಸ್ಟ್ ಡೂಯಿಂಗ್ ಮೈ ವ್ಲಾಗ್. ಸೊ ಐ ಲವ್ ನೈಟ್. ಓಕೆನಾ? ನಾನು ಎಲ್ಲ ಕ್ವೆಶನ್ಗೆ ಆನ್ಸರ್ ಮಾಡಲ್ಲ. ಸೊ ಸೆಕೆಂಡ್ ಕ್ವೆಶನ್ ಈಸ್, ಈ ಒಂದು ವಿಡಿಯೋನ ನೀವು ಯಾವ ಜಾಗದಿಂದ ನೋಡ್ತಾ ಇದ್ದೀರಾ ಅಂದರೆ ಯು ಕ್ಯಾನ್ ಕಮೆಂಟ್ ನಿಮ್ಮ ಊರ ಹೆಸರು ಕೂಡ ನೀವು ಕಮೆಂಟ್ ಮಾಡ್ಬೋದು, ಅಥವಾ ಈ ವ್ಲಾಗ್ನ ನೀವು ಯಾವೊಂದು ಜಾಗದಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀರಾ ಅಂತಲೂ ನೀವು ಕಮೆಂಟ್ ಮಾಡಿ ತಿಳಿಸ್ಕೊಡ್ಬಹುದು. ಓಕೆನಾ? ಐ ವಿಲ್ ರಿಪ್ಲೈ. ಓಕೆನಾ? ಆ್ಯಂಡ್ ಥರ್ಡ್ ಕ್ವೆಶನ್ ಇಸ್, ಸುಮ್ಮನೆ ಯಾವುದೋ ಮನ್ಸಿಗೆ ಬಂದಿದ್ದೆಲ್ಲ ಕೇಳ್ತಾ ಇಲ್ಲ ನೋಡಿ, ನಿಮಗೋಸ್ಕರ ನಾನು ಕ್ವೆಶನ್ಸ್ನ ರೆಡಿ ಮಾಡಿಟ್ಕೊಂಡು ಐ ಆಮ್ ಜಸ್ಟ್ ಆಸ್ಕಿಂಗ್ ಯು. ಸೊ ಯಾ, third question is, which type of vlog should I try in upcoming videos, in my upcoming videos? Like ಇವಾಗ ಕುಕಿಂಗ್ ಆಗಿರ್ಬೋದು, ಅಥವಾ ವರ್ಕೌಟ್, ಚಾಲೆಂಜ್ ವಿಡಿಯೋಸ್, ಪ್ರ್ಯಾಂಕ್ ವಿಡಿಯೋಸ್, ಇನ್ನು ಎಕ್ಸೆಟ್ರಾ ನಿಮ್ಮ ಐಡಿಯಾಸ್ನ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸೊ ಆದಷ್ಟು ಗೈಸ್ ಯಾರು ಟ್ರೈ ಮಾಡಿರಬಾರ್ದು. ಓಕೆನಾ? ಆ ಥರದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಪ್ಲೀಸ್. ಓಕೆ ಗೈಸ್, ಥರ್ಡ್ ಕ್ವೆಶನ್ ಮುಗೀತು. ಇವಾಗ ಫೋರ್ತ್ ಕ್ವೆಶನ್ ಏನಪ್ಪ ಅಂತಂದರೆ, ಈ ಕ್ವೆಶನ್ ನಮ್ಮ ಜಿಮ್ ಪಾರ್ಟ್ನರ್ಸಿಗೆ. ಸೊ ಯಾರ್ಯಾರು ಜಿಮ್ಗೆ ಹೋಗ್ತೀರಾ ಅವ್ರಿಗೆ ಈ ಕ್ವೆಶನ್. ನಿಮ್ಮ ಫೇವ್ರೆಟ್ ವರ್ಕೌಟ್ ಡೇ ಯಾವುದು? ಲೆಗ್ ಡೇನಾ ಅಥವಾ ಬ್ಯಾಕ್ ಡೇ, ಶೋಲ್ಡರ್ ಡೇ, ಬೈಸಿಪ್ಸ್, ಟ್ರೈಸಿಪ್ಸ್, ಎಕ್ಸೆಟ್ರಾ ಫೇವ್ರೆಟ್ ವರ್ಕೌಟ್ ಡೇ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆ ಗೈಸ್, ಈಗ ಫೋರ್ತ್ ಕ್ವೆಶನ್ ಆಯಿತು. ಈಗ ಫಿಫ್ತ್ ಕ್ವೆಶನ್. ಐ ನೋ ಫಾರ್ ದಿಸ್ ಕ್ವೆಶನ್ ತುಂಬ ಕಡಿಮೆ ಜನ ರಿಪ್ಲೈ ಮಾಡ್ತೀರಾ. ಸೊ ಫಸ್ಟ್ ಕ್ವೆಶನ್ ಏನು ಅಂತ ಹೇಳ್ಬಿಡ್ತೀನಿ. ಕ್ವೆಶನ್ ಏನು ಅಪ್ಪ ಅಂತಂದರೆ, ನೀವು ಪ್ರೆಸೆಂಟ್ಲಿ ಇವಾಗ ನಿಮ್ಮ ಲೈಫಲ್ಲಿ ಯಾವ ಒಂದು ಗೋಲ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನು. ಸೊ ಕ್ವೆಶನ್ ಆಯಿತು. ಇವಾಗ ನಾನು ಯಾಕೆ ಹಂಗೆ ಹೇಳಿದೆ ಅಂದರೆ, ಈ ಒಂದು ಕ್ವೆಶನ್ಗೆ ತುಂಬ ಕಮೆಂಟ್ಸ್ ಬರೋದಿಲ್ಲ ಅಂತ ಯಾಕೆ ಹೇಳಿದೆ ಅಂತಂದರೆ, ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ಬೇರೆ ಅಂತ ಹೇಳೋದು ಬೇಡ. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅಂತಂದರೆ, ನಾನು ಏನು ವರ್ಕ್ ಮಾಡ್ತಿದ್ದೀನಿ ಅಥವಾ ನನ್ನ ಗೋಲ್ ಏನು ಅನ್ನೋದನ್ನು ನಾನು ಹೇಳ್ಕೊಂಡ್ರೆ ಇಟ್ ವಿಲ್ ನಾಟ್ ವರ್ಕ್. ತುಂಬ ಜನ ಬಿಲೀವ್ ಮಾಡ್ತಾರೆ ಗೈಸ್. ನಾಟ್ ಓನ್ಲಿ ಲೈಕ್ ಇವಾಗ ಹಳ್ಳಿ ಜನ ಅಥವಾ ಏನು ಓದಿಲ್ದಿರೋರು ಅಥವಾ ಬುದ್ಧಿಲ್ದಿರೋರು ಈ ಥರ ಅಲ್ಲ, ಎಜುಕೇಟೆಡ್ ಪೀಪಲ್ಸ್, ತುಂಬ ಓದ್ಕೊಂಡಿರೋರು, ತುಂಬ ಬುದ್ಧಿ ಇರೋರು ಎಲ್ಲರೂ ಇದನ್ನು ಬಿಲೀವ್ ಮಾಡ್ತಾರೆ. ಓಕೆನಾ? ಸೊ ಅದಕ್ಕೆ ನಾನು ಐ ಜಸ್ಟ್ ಸೆಡ್ ಈ ಒಂದು ಕ್ವೆಶನ್ಗೆ ತುಂಬ ಕಮೆಂಟ್ಸ್ ಬರಲ್ಲ ಅಂತ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಒಂದು ವಿಡಿಯೋಗೆ ಪರ್ಟಿಕ್ಯುಲರ್ಲಿ ನಾನು ತುಂಬ ಕಮೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ನಾನು ಮೆನ್ಷನ್ ಮಾಡೋದು ಬೇಡ, ತುಂಬ ಕಡಿಮೆ ಕಮೆಂಟ್ಸ್ ಬರುತ್ತೆ ನನಗೆ. ಬಟ್ ಈ ಒಂದು ವಿಡಿಯೋಗೆ ಪರ್ಟಿಕ್ಯುಲರ್ ಆಗಿ ಐ ಆಮ್ ಎಕ್ಸ್ಪೆಕ್ಟಿಂಗ್. ಓಕೆನಾ? ಸೊ ಸಿಕ್ಸ್ತ್ ಕ್ವೆಶನ್ಗೆ ಹೋಗೋಣ. ಸಿಕ್ಸ್ತ್ ಕ್ವೆಶನ್, ವಾಟ್ಸ್ ದ ಒನ್ ಥಿಂಗ್ ಯು ಆರ್ ಗ್ರೇಟ್ಫುಲ್ ಫಾರ್ ಟುಡೇ? ಅಂದರೆ ಇವತ್ತಿಗೆ ನೀವು ನಿಮ್ಮವರು, ನಿಮ್ಮ ಜೀವನ, ನಿಮ್ಮ ಲೈಫ್ ಅಂತ ತಗೊಂಡಾಗ
ಈ ಒಂದು ವಿಷಯಕ್ಕೆ ನಾನು ದೇವ್ರಿಗೆ ಥ್ಯಾಂಕ್ ಯು ಹೇಳಬೇಕು ಅಥವಾ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಅಂದರೆ ಅದು ಯಾವ ಒಂದು ವಿಷಯ ಅನ್ನೋದನ್ನು ನನಗೆ ತಿಳಿಸ್ಕೊಡಿ, ಓಕೆನಾ. ಆ್ಯಂಡ್ ಈ ಒಂದು ಕ್ವೆಶನ್ಗೆ ನಾನು ರಿಪ್ಲೈ ಮಾಡೋದು ಅಂತ ಅಂದರೆ ಓಕೆ, ತುಂಬ ಯೋಚನೆ ಮಾಡಿ ಈ ಒಂದು ಕ್ವೆಶನ್ಗೆ ಆನ್ಸರ್ ಹೇಳ್ತಾ ಇದ್ದೀನಿ. ಸೊ ನಾನು ನನ್ನ ಲೈಫಲ್ಲಿ ನಡೆದಿರೋ ಅಂಥ ಒಂದು ಥಿಂಗ್ ಅಥವಾ ಒಂದು ವಾಟ್ ಎವರ್ ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಅಂದರೆ ನಾನು ನನ್ನ ಲೈಫ್ನ ಟ್ರೀಟ್ ಮಾಡಿರೋ ಅಂಥ ವೇಗೆ, ಓಕೆನಾ. ಆ್ಯಂಡ್ ಐ ಹ್ಯಾವ್ ರೆಸ್ಪೆಕ್ಟೆಡ್ ಮೈ ಲೈಫ್. ಇವಾಗಲೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ ನನ್ನ ಲೈಫ್ಗೆ. ಒಂದು ದಿನಕ್ಕೆ ಒಂದ್ಸಲಿ ಆದರೂ ಯಾವುದಾದ್ರೂ ಒಂದು ವಿಷಯಕ್ಕೆ ಐ ವಿಲ್ ಥ್ಯಾಂಕ್ ಗಾಡ್. ಇದೇ ವಿಷಯಕ್ಕೆ ಅದೇ ವಿಷಯಕ್ಕೆ ಅಂತ ಏನೂ ಇಲ್ಲ, ಐ ವಿಲ್ ಜಸ್ಟ್ ಥ್ಯಾಂಕ್ ಗಾಡ್. ಆ್ಯಂಡ್ ಲೈಫ್ನ ತುಂಬ ಪ್ರೀತಿ ಮಾಡಬೇಕು ಗೈಸ್. ಸಿ ಇಟ್ಸ್ ಓನ್ಲಿ ಒನ್ ಲೈಫ್. ಅವ್ರು ಹಿಂಗೆ ಹೇಳ್ತಾರೆ, ಇವ್ರು ಹಂಗೆ ಹೇಳ್ತಾರೆ, ನಾನು ಅದನ್ನೆಲ್ಲ ಐ ಜಸ್ಟ್ ರಿಮೂವ್, ಐ ಇಗ್ನೋರ್, ಓಕೆನಾ. ರಿಮೂವ್ ಬಿಟ್ಬಿಡಿ, ಐ ಜಸ್ಟ್ ಇಗ್ನೋರ್. ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಟು ಐ ಜಸ್ಟ್ ಲೀವ್ ಮೈ ಲೈಫ್. ಸೊ ಯಾ, ಐ ಹ್ಯಾವ್ ಟ್ರೀಟೆಡ್ ಮೈ ಲೈಫ್ ವೆರಿ ಗುಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಓಕೆನಾ. ಸೊ ಈ ಕ್ವೆಶನ್ಗೆ ಈ ಆನ್ಸರ್ ಓಕೆನಾ? ಓಕೆನಾ? ಓಕೆ 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 ಗೈಸ್, ಈಗ ನಮ್ಮ ಸೆವೆಂತ್ ಕ್ವೆಶನ್ ಏನಪ್ಪ ಅಂತಂದರೆ, ವಿಚ್ ಈಸ್ ಯೋರ್ ಡ್ರೀಮ್ ಪ್ಲೇಸ್? ವಿಚ್ ಈಸ್ ಯೋರ್ ಡ್ರೀಮ್ ಪ್ಲೇಸ್ ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ನನ್ನ ಡ್ರೀಮ್ ಪ್ಲೇಸ್ ಯಾವುದಪ್ಪ ಅಂತ ಅಂದರೆ, ನೋಡಿ ಗೈಸ್, ನನಗೆ ಡ್ರೀಮ್ ಪ್ಲೇಸ್ ಅಂತಂದರೆ ಪರ್ಟಿಕ್ಯುಲರ್ ಆಗಿ ಇಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು ಅಂತ ಏನೂ ಇಲ್ಲ. ನನಗೆ ಐ ಲವ್ ಗ್ರೀನರಿ. ಸೊ ನನಗೆ ಸಿಕ್ಕಾಪಟ್ಟೆ ಮರ ಗಿಡಗಳು ಆ ಥರ, ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈ ಕೂರ್ಗ್, ಮಡಿಕೇರಿ, ಚಿಕ್ಕಮಂಗ್ಳೂರು ಆ ಥರ ಪ್ಲೇಸಸ್ ಇಷ್ಟ ಆಗುತ್ತೆ. ಆ್ಯಂಡ್ ಅದು ಬಿಟ್ಟರೆ ಐಸ್, ಸ್ನೋ. ಸೊ ಇದೆರಡು ಪ್ಲೇಸಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದು ಎರಡೂ ಇರೋವಂಥ ಯಾವುದೇ ಜಾಗ ಕರ್ಕೊಂಡು ಹೋದ್ರೂ ಅಥವಾ ನಾನು ಹೋದ್ರೂ ಐ ವಿಲ್ ಬಿ ವೆರಿ ಹ್ಯಾಪಿ, ಓಕೆನಾ ಗೈಸ್. ಈಗ ಏಯ್ತ್ ಕ್ವೆಶನ್ ಏನಪ್ಪ ಅಂತ ಅಂದರೆ, ಲೈಫ್ ಯಾವಾಗಲೂ ಸರಿಯಾಗೇ ಇರುತ್ತೆ, ಲೈಫ್ ಯಾವಾಗಲೂ ಖುಷಿಯಾಗೇ ಇರುತ್ತೆ. ಆ್ಯಂಡ್ ಲೈಫ್ ಯಾವಾಗಲೂ ಖುಷಿಯಾಗೇ ಇರಬೇಕು ಅಂದ್ಕೊಳ್ಳೋದು ಇಟ್ಸ್ ನಾಟ್ ಓಕೆ. ಲೈಫ್ ಹೇಗೆ ಅಂತ ಅಂದರೆ, ಇಟ್ಸ್ ಈ ಥರ ಇರೋವಂಥ ಗ್ರಾಫ್ ಅಲ್ಲ, ಇಟ್ಸ್ ಈ ಥರ ಇರೋವಂಥ ಗ್ರಾಫ್. ಆ್ಯಂಡ್ ದಿಸ್ ಈಸ್ ಹೌ ಲೈಫ್ ಈಸ್, ಓಕೆನಾ. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಕೆಲವೊಂದ್ಸಲ ತುಂಬ ಚಾಲೆಂಜಸ್ನ ಫೇಸ್ ಮಾಡಬೇಕಾಗತ್ತೆ, ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ. ಸೊ ನನ್ನ ಕ್ವೆಶನ್ ನಿಮ್ಮೆಲ್ಲರಿಗೂ ಏನಪ್ಪ ಅಂತ ಅಂದರೆ, ಇದು ಕ್ವೆಶನ್ ಅಂತ ಅನ್ಕೋಬೇಡಿ, ಜಸ್ಟ್ ಒಂದು ಫ್ರೆಂಡ್ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ನಿಮ್ಮ ಲೈಫಲ್ಲಿ ಅಂತ ಕೇಳ್ತಾ ಇದ್ದಾರೆ ಅಂದ್ಕೊಂಡು ಯು ಕ್ಯಾನ್ ಜಸ್ಟ್ ಕಮೆಂಟ್ ಅಥವಾ ಆನ್ಸರ್. ಕ್ವೆಶನ್ ಇಸ್, ಈಗ ನಿಮ್ಮ ಲೈಫಲ್ಲಿ ಯಾವ ಥರ ಚಾಲೆಂಜಸ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ, ಯಾವ ಥರ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನೀವು ಬೇರೆ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗಲ್ಲ. ಯು ಹ್ಯಾವ್ ಟು ಶೇರ್ ವಿತ್ ಅ ಅನ್ನೋನ್ ಪರ್ಸನ್. ಯು ನೋ ವಾಟ್, ಶೇರಿಂಗ್ ದಿ ಪ್ರಾಬ್ಲಮ್ಸ್, ಎಸ್ಪೆಷಲಿ ಪ್ರಾಬ್ಲಮ್ಸ್ with the unknown person is 100 times better than sharing with the known person. So ನಿಮ್ಮ ಲೈಫಲ್ಲಿ ನೀವು ಯಾವ ಥರ ಚಾಲೆಂಜಸ್ನ, ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀರಾ, ಯು ಕ್ಯಾನ್ ಜಸ್ಟ್ ಟೆಲ್ ಮೀ, ಓಕೆನಾ. ಐ ಲಿಸನ್ ಇಟ್, ಓಕೆ. ಆ್ಯಂಡ್ ನೈನ್ತ್ ಕ್ವೆಶನ್, ಆರ್ ಯು ಓಕೆ ಗೈಸ್? ಎಲ್ಲೋ ಒಂದ್ಸಲ ಅಲ್ಲ ಗೈಸ್, ಲೈಫಲ್ಲಿ ತುಂಬ ಸಲ ನಾವು ನಮ್ಮ ಮುಖದ ಮೇಲೆ ಒಂದು ಫೇಕ್ ಸ್ಮೈಲ್ನ ಇಟ್ಕೊಂಡು ಇರಬೇಕಾಗತ್ತೆ, ಜೀವನ ನಡೆಸ್ಬೇಕಾಗತ್ತೆ. ಸೊ ನಿಮ್ಮ ಲೈಫಲ್ಲಿ ಯಾವ ರೀತಿಯಾದಂಥ ಸ್ಟ್ರಗಲ್ ಮಾಡ್ತಿದ್ದೀರಾ, ಆವಾಗಲೇ ಪ್ರಾಬ್ಲಮ್ಸ್ ಅಂದರೆ ಇವಾಗ ಸ್ಟ್ರಗಲ್ ಅಂತ ಇದ್ದಾರೆ. ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಪ್ರಿವಿಯಸ್ ಕ್ವೆಶನ್ ಆ್ಯಂಡ್ ಈ ಕ್ವೆಶನ್ ಅಂತ ಅಂದರೆ, ಸಿ ಯೋರ್ ಪ್ರಾಬ್ಲಮ್ಸ್ ಇಸ್ ಡಿಫ್ರೆಂಟ್, ಓಕೆನಾ. ಯೋರ್ ಚಾಲೆಂಜಸ್ ಆರ್ ಡಿಫ್ರೆಂಟ್. ಬಟ್ ನೀವು ಒಂದು ವಿಷಯಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತೀರಾ. ಸೊ ವಾಟ್ ಆರ್ ಯು ಸ್ಟ್ರಗಲಿಂಗ್ ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ಫಾರ್ ವಾಟ್ ನೀವು ನಿಮ್ಮ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನನಗೆ ತಿಳಿಸ್ಕೊಡಿ, ಓಕೆ. ಆ್ಯಂಡ್ ಲಾಸ್ಟ್ ಕ್ವೆಶನ್ ಗೈಸ್, 10th ಕ್ವೆಶನ್ ಏನಪ್ಪ ಅಂತಂದರೆ, ಇಫ್ ಯು ಕುಡ್ ಸಜೆಸ್ಟ್ ಮೀ ಒನ್ ಥಿಂಗ್ ಫಾರ್ ಮೈ ಟುಮಾರೋಸ್ ವ್ಲಾಗ್, ವಾಟ್ ವಿಲ್ ಯು ಸಜೆಸ್ಟ್?
ನನ್ನ ನಿಮ್ಗೆಲ್ಲರಿಗೂ ಗೊತ್ತು ನಾನು ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಅಂತ. ಆಲ್ಮೋಸ್ಟ್ 20 days ಕಂಪ್ಲೀಟ್ ಆಗಿದೆ. ಸೊ ಇನ್ನು ನನ್ನ ವ್ಲಾಗಲ್ಲಿ ಅಥವಾ ನಾಳಿದ್ದು ನನ್ನ ಮುಂದೆ ಬರುವಂತಹ ವಿಡಿಯೋಸಲ್ಲಿ ನೀವು ಯಾವ ರೀತಿಯಾದಂತಹ ಕಂಟೆಂಟ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ತಿಳಿಸ್ಕೊಡಿ. ಆ್ಯಂಡ್ ಆಲ್ಸೋ ನಾಳೆ ನನ್ನ ವ್ಲಾಗಲ್ಲಿ ಯಾವ ಒಂದು ಕಂಟೆಂಟ್ ನೋಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ತಿಳಿಸ್ಕೊಡಿ. ಓಕೆನಾ? ಐ ರಿಯಲಿ ಹೋಪ್ ಈ ಒಂದು ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗಲಿ ಆ್ಯಂಡ್ ತುಂಬ ಕಮೆಂಟ್ಸ್ ಬರಲಿ. ಐ ವಿಲ್ ಬಿ ವೇಟಿಂಗ್ ಫಾರ್ ಯೋರ್ ಕಮೆಂಟ್ಸ್ ಟು ರೀಡ್ ಆ್ಯಂಡ್ ಆಲ್ಸೋ ಟು ರಿಪ್ಲೈ. ಸೊ ಐ ಹ್ಯಾವ್ ಡಿಸೈಡೆಡ್ ಈ ಒಂದು ವಿಡಿಯೋಗೆ ಎಷ್ಟು ಕಮೆಂಟ್ಸ್ ಬರುತ್ತೋ ಅಷ್ಟಕ್ಕೂ ಐ ರಿಪ್ಲೈ. ಆ್ಯಂಡ್ ಸುಮಾರು ಜನ ಅನ್ಕೋತಾ ಇರ್ಬೋದು ಇವಳಿಗೆ ಬರೋದೇ ಒಂದು ಅಷ್ಟು ಕಮೆಂಟ್ಸ್, ವೈ ಸೋ ಮಚ್ ಆಫ್ ಬಿಲ್ಡಪ್ ಅಂತ. ಬಟ್ ಫಾರ್ ದಿಸ್ ವಿಡಿಯೋ ಐ ಆಮ್ ರಿಯಲಿ ಎಕ್ಸ್ಪೆಕ್ಟಿಂಗ್ ಸ್ವಲ್ಪ ಜಾಸ್ತಿ ಕಮೆಂಟ್ಸ್. ಆ್ಯಂಡ್ ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಟಾಟಾ ಬೈ, ಲಾಟ್ಸ್ ಆಫ್ ಲವ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು.